ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ತುಂಬ ದಿನಗಳ ನಂತರ ಒಂದು ರೆಸಿಪಿನ ಅಪ್ಲೋಡ್ ಮಾಡತ್ತೀನಿ. ಇದೇನಂದ್ರೆ ಉತ್ತರ ಕರ್ನಾಟಕದ ಫೇಮಸ್ ಮೆಕ್ಕೆಕಾಯಿ ಉಪ್ಪಿನಕಾಯಿ ನೋಡ್ರಿ. ಇವು ಮಸ್ತ್ ಆಗ್ತಾವ್ರಿ, ಭಾರಿ ಟೇಸ್ಟಿಯಾಗಿರುತ್ತೆ. ಮತ್ತು ರೊಟ್ಟಿ ಮತ್ತು ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ನೋಡ್ರಿ. ಮತ್ತು ಡಯಾಬಿಟೀಸ್ ಇರೋರ್ಗಂತೂ ಇನ್ನೂ ಆರೋಗ್ಯಕರವಾದಂಥ ಉಪ್ಪಿನಕಾಯಿ ನೋಡ್ರಿ ಇವು. ಉತ್ತರ ಕರ್ನಾಟಕದ ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ರೀ ಇದು. ಬರೀ ನಾನು ಯಾವ ರೀತಿ ಹಾಕ್ತೀನಿ ಅಂತ ನೋಡಿರಿ. ವಿಡಿಯೋನ ಸ್ಕಿಪ್ ಮಾಡಲಿ ಕೊನೆವರೆಗೂ ನೋಡಿರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಈ ರೀತಿ ಉಪ್ಪಿನಕಾಯಿ ಹಾಕಿಟ್ಕೊಂಡ್ರೆ ಇದು ಒಂದು ವರ್ಷ ಪೂರ್ತಿನೂ ಕೆಡಲ್ಲ ನೋಡಿರಿ. ಮಸ್ತಾಗಿ ಕ್ರಂಚಿಯಾಗಿ ಇದೇ ರೀತಿ ಇರುತ್ತೆ. ಬರೀ ಇದಕ್ಕೆ ಏನೇನು ಬೇಕಾಗ್ತದೆ ಅಂತ ನೋಡ್ಕೊಂಡು ಬರೋಣ, ಮತ್ತು ಹೆಂಗೆ ಮಾಡೋದಂತ ನೋಡೋಣ. ಫಸ್ಟ್ ನೋಡಿರಿ, ಮೆಕ್ಕೆಕಾಯಿ ಅಂದರೆ ಈ ರೀತಿ ಇರುತ್ತೆ. ಇದು ಎಲ್ಲ ಹೊಲದಲ್ಲಿ ಸಿಗುತ್ತೆ ನಮ್ಮ ಸೈಡು. ಈ ಥರ ಮೆಕ್ಕೆಕಾಯಿನ ತೊಗೊಂಡು ನೀರು ಹಾಕಿ 1 ಗಂಟೆ ಆದಮೇಲೆ ಈ ಥರ ಉಳ್ಕೊಬೇಕು ನೋಡಿರಿ. ಈ ಥರ ಉದ್ದುದ್ದಾಗಿ ಈ ಥರ ಕಟ್ ಮಾಡ್ಕೋಬೇಕೆಲ್ಲ. ಫುಲ್ ನೀರೆಲ್ಲ ಒರೆಸ್ಬೇಕ್ರಿ. ಅದಕ್ಕೆ ಡ್ರೈ ಮಾಡಿಕೊಂಡು ಉಳ್ಬೇಕು ನೋಡಿರಿ. ಸ್ವಲ್ಪನೂ ನೀರು ಇರಬಾರ್ದು ಕಾಯಿಗೆ ನೋಡಿರಿ. ಈ ಥರ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಬೀಜನೂ ಏನೂ ತೆಗಿಯೋದು ಬೇಡ. ಈ ಥರ ಇದರಲ್ಲೇ ಇರ್ಬೇಕ್ರಿ. ಅದು ಟೇಸ್ಟ್ ಬರುತ್ತೆ ರೀ ಇದು. ಈ ಥರ ನೋಡಿರಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿವಿ. ಈಗ ಅಂದರೆ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಬೇಕಾಗ್ತದೆ ನೋಡಿರಿ. ಸಾಸಿವೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಇದಕ್ಕೆ. ಅಂದ್ರೆ ಬಿಸಿ ಮಾಡ್ಕೊಳ್ಳೋದ್ರಿಂದ ಬೇಗ ಒಂದು ಸ್ವಲ್ಪ ಅದು ಸಾಸಿವೆ ಬೇಳೆ ರೆಡಿ ಮಾಡ್ಕೊಬೋದು ನಾವು. ಹಾಗೆ ಮಾಡಿದ್ರೆ ಅಷ್ಟೊಂದು ಮೇಲೆ ಕಪ್ಪು ಕಲರ್ ಇರುತ್ತಲ್ರಿ, ಅದೆಲ್ಲ ಹೋಗೋಲ್ಲ. ಹೀಗಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಜಾಸ್ತಿನೂ ಫ್ರೈ ಮಾಡಬಾರ್ದು ನೋಡ್ರಿ ಇದು. ಅದಕ್ಕೆ ನಾನು ಫುಲ್ ಲೋ ಇಟ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡತ್ತೀನಿ. ಸ್ವಲ್ಪ ಕೈಯಿಂದ ಮುಟ್ಟು ನೋಡಿದ್ರೆ ಬಿಸಿ ಅನ್ನಿಸ್ಬೇಕ್ರಿ ಅವು. ಸ್ವಲ್ಪ ಇದರಲ್ಲೇ ಆರಕ್ಕೆ ಬಿಡೋಣ್ರಿ ಈಗ. ನೆಕ್ಸ್ಟ್ ಇದಕ್ಕೆ ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಬೇಕಾಗ್ತದೆ ನೋಡಿರಿ. ಈಗ ಇದು ಹೋಳು ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಹೋಳಿಗೆ ನಾವು ಅರಿಶಿಣ ಪುಡಿ ಹಾಕ್ಕೊಳತ್ತೀವಿ ನೋಡ್ರಿ. ಈಗ ಅರಿಶಿಣನ ನಾವು ಎಷ್ಟು ಜಾಸ್ತಿ ಹಾಕ್ತೀವಲ್ರಿ ಉಪ್ಪಿನಕಾಯಿ ಅಷ್ಟು ಚಲೋ ಬರ್ತಾವ್ರಿ, ಕೆಡೋದಿಲ್ಲ. ಈಗ ಅಚ್ಚ ಖಾರದ ಪುಡಿ ನೋಡಿರಿ, ನಿಮ್ಗೆ ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೋಬೋದು. ಸ್ವಲ್ಪ ಮೀಡಿಯಮಲ್ಲೇ ಹಾಕ್ಕೋಬೇಕ್ರಿ. ಉಪ್ಪು ನೋಡಿರಿ, ಉಪ್ಪು ಮತ್ತು ಮೇನ್ ಅರಿಶಿಣ ಇದಕ್ಕೆ ಎಷ್ಟು ಹಾಕ್ತೀವಲ್ಲ ಅಷ್ಟು ಕೆಡೋ ಚಾನ್ಸ್ ಕಡಿಮೆ ಇರ್ತೈತೆ ರೀ. ಮತ್ತು ಭಾರಿ ಟೇಸ್ಟ್ ಬರ್ತಾವೆ. ಮತ್ತು ಎಷ್ಟು ದಿವಸ ಇಟ್ಟರು ಕೆಡಂಗಿಲ್ಲ ನೋಡಿರಿ. ನಾರ್ಮಲ್ ಎಲ್ಲ ಉಪ್ಪಿನಕಾಯಿಗಿಂತನೂ ಈ ಉಪ್ಪಿನಕಾಯಿ ಫುಲ್ ಡಿಫ್ರೆಂಟಾಗಿರುತ್ತೆ. ಮತ್ತು ಡಯಾಬಿಟೀಸ್ ಇದ್ದವ್ರಿಗಂತೂ ಭಾಳ ಒಳ್ಳೇದು ನೋಡಿರಿ ಇದು ಆರೋಗ್ಯಕ್ಕೆ. ನೋಡಿರಿ ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡ್ರಿ. ಎಲ್ಲ ಉಪ್ಪು, ಖಾರ, ಅರಿಶಿನ ಪುಡಿ ಈ ಥರ ಎಲ್ಲ ಇದರಲ್ಲಿ ಚೆಂದಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕ್ರಿ. ಇಲ್ಲಾಂದ್ರೆ ಸೇರೋದಿಲ್ಲರಿ, ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗಂಗಿಲ್ಲ. ನಾವು ಸ್ಪೂನಿಂದ ಈ ಥರ ಕೈ ಹಚ್ಬಾರ್ದ್ರಿ ಇದಕ್ಕೆ. ಒಂದು ಸ್ಪೂನ್ದಿಂದನೇ ಮಿಕ್ಸ್ ಮಾಡಬೇಕು, ಅಂದ್ರೆ ಆದಷ್ಟು ಕೆಡೋದಿಲ್ಲರಿ ಈ ಥರ ಮಾಡೋದ್ರಿಂದ. ಈಗ ಸಾಸಿವೆ ಎಲ್ಲ ಆರಿದ್ದಲ್ರಿ ಮಿಕ್ಸಿಯಾಗ ಒಂದು ಸ್ವಲ್ಪ ಬ್ಯಾಳೆ ಮಾಡ್ಕೊಂಡಿನಿ ನೋಡ್ರಿ ನಾನು. ಈ ಥರ ಸಾಸಿವೆ ಬ್ಯಾಳೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಬೇಕಾಗ್ತದೆ. ಈಗ ಅದು ಸ್ವಲ್ಪ ಕಪ್ಪಂದೆಲ್ಲ ತೆಗೆದು ಸಾಸಿವೆದು ಬ್ಯಾಳೆ ಈ ಥರ ಹಾಕ್ಕೊಳತ್ತೀನಿ ನೋಡಿರಿ. ಎಷ್ಟು ಬೇಕಾಗ್ತದ್ರೆ ಕ್ವಾಂಟಿಟಿ ನೋಡಿ ಹಾಕ್ಕೋಬೇಕು. ನಾನು ಇದಕ್ಕೊಂದು ಸಣ್ಣ ಲೋಟದಿಂದ ಹಾಕ್ಕೊಂಡಿನಿ ಇಷ್ಟು ಮೆಕ್ಕೆಕಾಯಿಗೆ. ಈಗ ಹಿಂಗೆ ನೋಡಿರಿ, 1 ಸ್ಪೂನು ಹಿಂಗೆ. ಎಲ್ಲನೂ ಇದಕ್ಕೇನು ಒಗ್ಗರಣೆ ಇಲ್ಲ, ಏನಿಲ್ಲ ರೀ. ಡೈರೆಕ್ಟಾಗಿ ಈ ಥರ ಹೋಳು ಇಟ್ಕೊಂಡಿರ್ತೀವಲ್ಲ ಮೆಕ್ಕೆಕಾಯಿ, ಅದ್ರ ಮೇಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿ ನೋಡಿರಿ. ಈ ಥರ ಚೆಂದಾಗಿ ಮತ್ತೊಂದು ಸತಿ ಎಲ್ಲ ಮಿಕ್ಸ್ ಮಾಡೋಣ. ನೋಡಿದ್ರೆ ನೋಡಿರಿ ಎಷ್ಟು ಚೆಂದ ಕಲರ್ ಕಾಣಿಸತೈತಿ. ಹೀಗೆ ಒಂದು ದಿವಸ 2 ದಿವಸ ಬಿಟ್ಟರೆ ಸಾಕ್ರಿ ಇವು ತಿನ್ನೋಕ್ಕೆ ರೆಡಿ ಆಗ್ತವೆ. ಫಸ್ಟ್ ಡೇನ ಸ್ವಲ್ಪ ಕಹಿ ಅನ್ನಿಸ್ತಾವ್ರಿ ನಿಮ್ಗೆ, ಆದರೆ ಬರ್ತಾ ಬರ್ತಾ ಸ್ವಲ್ಪ ದಿವಸ ಆದಮೇಲೆ ಫುಲ್ ಟೇಸ್ಟ್ ಆಗ್ತಾವ್ರಿ ಇವು. ಮತ್ತು ಈ ಯಾವುದೇ ಉಪ್ಪಿನಕಾಯಿ ಆಗಲಿ 1 ದಿವಸ 2 ದಿವಸ ಆದಮೇಲೆ ಸ್ವಲ್ಪ ಡಬ್ಬದಲ್ಲಿ ಮತ್ತೆ ನೀವು 1 ಸ್ಪೂನಿಂದ ತಿರುವಾಡ್ಬೇಕು ನೋಡಿರಿ. ಹಾಗೆ ಬಿಟ್ಟರೆ ಫುಲ್ ಕೆಡ್ತಾವ್ರಿ. ಆವಾಗವಾಗ ಸ್ವಲ್ಪ ಡಬ್ಬ ತೆಗೆದು ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇರಬೇಕು 2-3 ದಿವಸಕ್ಕೆ. ಒಂದು 15 ದಿವಸ ಆದಮೇಲೆ ನೀವು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಏನು ಕೆಡೋದಿಲ್ಲ, ಏನಿಲ್ಲ. ಫಸ್ಟಿಗೆ ಒಂದು ಸ್ವಲ್ಪ ಈ ಥರ ಸ್ಪೂನಿಂದ ನೀವು ಮಿಕ್ಸ್ ಮಾಡ್ಕೊತಾ ಇರ್ಬೇಕು ರೀ 2 ದಿವಸಕ್ಕೆ ಒಂದು ಸತಿ. ಅಂದರೆ ಉಪ್ಪಿನಕಾಯಿ ಚಲೋ ಉಳಿತಾವ್ರಿ ನೋಡಿರಿ. ಈಗ ನೀರನ್ನು ಬಿಡಾಗುತ್ತೆ ಒಂದು ಸ್ವಲ್ಪ ಅದರಲ್ಲಿ. ಈಗ ನೋಡಿರಿ ಒಂದು ಡಬ್ಬದೊಳಗೆ ಹಾಕತ್ತೀವಿ. ಫಸ್ಟಿಗೆ ಒಂದು ಸ್ವಲ್ಪ ತಳಕ್ಕೆ ಉಪ್ಪು ಹಾಕ್ಕೊಂಡಿವಿ. ಈ ಉಪ್ಪು ಹಾಕೋದ್ರಿಂದ ಉಪ್ಪಿನಕಾಯಿ ಯಾವಾಗಲೂ ಕೆಡೋದಿಲ್ಲ ರೀ. ಮತ್ತು ಹಂಗಂತೇಳಿ ಜಾಸ್ತಿನೂ ಉಪ್ಪು ಹಾಕೋಕ್ಕೆ ಇದಾಗಲ್ಲ ರೀ. ಜಾಸ್ತಿ ಉಪ್ಪು ಅದನ್ನು ಟೇಸ್ಟ್ ಸರಿ ಅನ್ಸೋಂಗಿಲ್ಲ, ತಿನ್ನೋಕ್ಕಾಗಲ್ಲ ರೀ. ನೋಡಿಕೊಂಡು ಹಾಕಬೇಕಾಗ್ತದೆ ಉಪ್ಪು ನೋಡಿರಿ. ಈಗೆಲ್ಲ ತುಂಬಿಡತ್ತೀವಿ. ನೋಡಿದ್ರೇ ತಿನ್ಬೇಕು ಅನಿಸ್ತಾ ಇದೆ, ಅಷ್ಟು ಮಸ್ತಾಗಿ ಅವ್ರ ಉಪ್ಪಿನಕಾಯಿ. ಖಂಡಿತವಾಗ್ಲೂ ನಿಮಗೂ ಈ ಥರ ಮೆಕ್ಕೆಕಾಯಿ ಸಿಕ್ಕರೆ ಹಾಕಿ ಟ್ರೈ ಮಾಡಿರಿ. ಉಪ್ಪಿನಕಾಯಿನ ಮಸ್ತಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾವೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.